ನಮ್ಮ ಮಮ್ಮಿ ವಾಪಸ್ ಬಂದಿದ್ದಾರೆ ಗೈಸ್ ಅಷ್ಟೇ. ಅವ್ರದ್ದೇನು ಪ್ರಾಬ್ಲಮ್ ಇಂದ ವಾಪಸ್ ಬಂದಿಲ್ಲ. ಹೋದ್ರೆ ಈ ಮಂತ್ ಇಲ್ಲ ನೆಕ್ಸ್ಟ್ ಮಂತ್ ಅಲ್ಲಿ ಹೋಗ್ತಾರೆ. ವಾಪಸ್ ಬಂದಿರೋದು. ನಮ್ಮಮ್ಮ ಹೋಗಿ ನೆಕ್ಸ್ಟ್ ಡೇನೆ ನಾನು ಅಡ್ಮಿಟ್ ಆಗಿದ್ದೆ ಹಾಸ್ಪಿಟಲ್ ಅಲ್ಲಿ. ನಾನು ಎತ್ತಿದ ಮಗು ನನಗೆ ಟ್ರೈನಿಂಗ್ ಮಾಡ್ತಾರೆ. ನಂಗೆ ಹೆಂಗೆ ಸಪೋರ್ಟ್ ಮಾಡ್ತಿದ್ರ ಯೂಟ್ಯೂಬ್ ಅಲ್ಲಿ ಎಲ್ಲರೂ ಕಾವ್ಯ ಚಾನಲ್ಗೂ ಸಪೋರ್ಟ್ ಮಾಡಿ. ಅದಕ್ಕೆ ಇವಾಗ ಕಾವ್ಯ ನನಗೆ ಪಿಜ್ಜಾ ಕೊಡ್ಸ್ತಾರೆ. ಬಾಯ್ ಬಾಯ್. ನೀನು ಹೋಗಲ್ಲ ಅನ್ಬೇಡ, ನೀನು ಹೋಗಿ ಬನ್ನಿ ಅನ್ಬೇಕು ಅನ್ನು. ಚಿಂಕು ಅವರೇ ಬನ್ನಿ ಅನ್ನು. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತೇನು ವ್ಲಾಗ್ ಮಾಡ್ತಾ ಇದ್ದೀನಿ ಅಂದರೆ, ನಮ್ಮ ಮನೆಗೆ ಯಾರು ಬಂದಿದ್ದಾರೆ ನೋಡಿ. ನಮ್ಮ ಮಮ್ಮಿ ವಾಪಸ್ ಬಂದಿದ್ದಾರೆ ಗೈಸ್. ವಾಪಸ್ ಬಂದಿದ್ದೀನಿ ಅಂದರೆ ಏನು ಹೇಳಿ ನಾನು ನಡೆಯೋಕ್ಕಾಗಿಲ್ಲ ಅಂತ ಬಂದಿಲ್ಲ. ಅಲ್ಲಿ ತೊಂದರೆ ಅವ್ರ ಜೊತೆ ಹೋಗಿದ್ದವರು ಒಬ್ಬರು ಫಸ್ಟ್ ಡೇಗೆ ವಾಪಸ್ ಹೋಗಿದ್ದಾರೆ ನಡೆಯೋಕ್ಕಾಗ್ತಿಲ್ಲ ಅಂತ ಹೇಳಿ. ಇನ್ನೂ ಒಬ್ಬರು ನಮ್ಮ ಮನೆಗೆ ಬಂದು ಹೋಗಿದ್ದವರು ದಿನಕ್ಕೆ 10 ಕಿಲೋಮೀಟ್ರ್ ನಡೀತಾ ಇದ್ರಂತೆ. ಸೊ ನಮ್ಮ ಮಮ್ಮಿಗೆ ದಿನಕ್ಕೆ 10 ಕಿಲೋಮೀಟ್ರ್ ಹೋದರೆ ಇವರು 3 ವರ್ಷ ಹೋಗ್ಬೇಕಾಗುತ್ತೆ ಕೇದಾರ್ನಾಥಿಗೆ ರೀಚ್ ಆಗೋಕ್ಕೆ. ಅದಕ್ಕೆ ನಮ್ಮ ಮಮ್ಮಿ ಅವ್ರನ್ನ ಕರ್ಕೊಂಡು ವಾಪಸ್ ಬಂದರು ಮನೆಗೆ. ತೋರಿಸಿದೆ. ಈಗಲೂ ಯಾರಾದರೂ ನನ್ನ ಜೊತೆ ಬಂದರೆ ನಾಳೆನೇ ಪಾದಯಾತ್ರೆ ಸ್ಟಾರ್ಟ್ ಮಾಡ್ತೀನಿ. ಯಾರಾದರೂ ಬರೋರಿದ್ರೆ ಬನ್ನಿ, ಪಾದಯಾತ್ರೆ. ಯಾರು ಹೋಗಲ್ಲ ಅಂಥವ್ರು ಯಾರು ಇರೋದಿಲ್ಲ. ಸರಿ, ಬೈಕಲ್ಲಾದ್ರೂ ಸರಿ, ನಾನು ಪಾದಯಾತ್ರೆ ಮಾಡ್ತೀನಿ. ಯಾರಾದರೂ ನನ್ನ ಜೊತೆ ಬನ್ನಿ. ಇವ್ರ ಜೊತೆ ಲಾಸ್ಟ್ ಟೈಮ್ ಹೋಗಿದ್ದವರೆಲ್ಲ ಗುರೂಜಿಗಳು ಹೋಗಿದ್ದಾರೆ. ಅವರು ಹೆಣ್ಮಗುನ ಕರ್ಕೊಂಡು ಹೋಗೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಅವ್ರು ಕರ್ಕೊಂಡು ಹೋಗಿಲ್ಲ. ಅವ್ರು ಆಲ್ರೆಡಿ ಶ್ರೀಶೈಲನ ಹತ್ರ ಹೋಗಿದ್ದಾರೆ ಅವ್ರು ಆಲ್ರೆಡಿ. ಇವ್ರು ಅವ್ರ ಜೊತೆ ಹೋಗ್ಬೇಕು ಅಂತ ಅಂದ್ಕೊಂಡಿದ್ರು, ಬಟ್ ಅವರು ಕರ್ಕೊಂಡು ಹೋಗಿಲ್ಲ. ಹುಡುಗಿರ ಕೈಯಲ್ಲಿ ಅಷ್ಟು ನಡೆಯೋಕ್ಕಾಗಲ್ಲ ಅಂತ ಹೇಳಿ, ಅದೇ ಅವರು ಹೆಣ್ಮಕ್ಳು ಬೇಡ ಅಂತ ಕರ್ಕೊಂಡು ಹೋಗಿಲ್ಲ. ಅದಕ್ಕೆ ಇವರೇ ಟೀಮ್ ಮಾಡ್ಕೊಂಡು ಹೋಗಕ್ಕೆ ಹೋದ್ರು, ಅದು ಆಗಿಲ್ಲ. ಟೀಮ್ ಮಾಡ್ಕೊಂಡು ಅಂದರೆ ಜೊತೆಲಿ ಬರೋರ್ನ ಕರ್ಕೊಂಡು ಹೋಗಕ್ಕೆ ಹೋದ್ರು, ಅದು ಆಗಲಿಲ್ಲ. ಸೊ ನೆಕ್ಸ್ಟು ಗೊತ್ತಿಲ್ಲ ಇನ್ನು ಹೋಗ್ತಾರಾ ಇಲ್ವೋ ಅಂತ. ಹೋದ್ರೆ ಈ ಮಂತ್ ಇಲ್ಲ ನೆಕ್ಸ್ಟ್ ಮಂತ್ ಅಲ್ಲಿ ಹೋಗ್ತಾರೆ. ಹೋಗ್ತಾರೆ. ಜೊತೆಲಿ ಬರೋರು ಸಿಕ್ಕಿಲ್ಲ, ಸಿಕ್ಕಿದ ತಕ್ಷಣ ಹೋಗ್ತಾರೆ ಅಷ್ಟೇ. ಅವ್ರದ್ದೇನು ಪ್ರಾಬ್ಲಮ್ ಇಂದ ವಾಪಸ್ ಬಂದಿಲ್ಲ. ಅವ್ರ ಜೊತೆ ಹೋಗಿದ್ದವ್ರ ಪ್ರಾಬ್ಲಮ್ ಇಂದ ಹೇಳಿ ವಾಪಸ್ ಬಂದ್ರು. ಒಬ್ಬರೇ ಹೋಗೋಕ್ಕಾಗಲ್ಲ ಅಂತ ಹೇಳಿ ಅಷ್ಟೇನೆ. ಇವಾಗಲೂ ಯಾರಾದ್ರೂ ನನ್ನ ಜೊತೆ ಬಂದ್ರೆ ದಯವಿಟ್ಟು ಬನ್ನಿ. ನಿಜವಾಗ್ಲೂ ನಾನು ಅಣ್ಣರ ಜೊತೆ ಹಿಂಗ ಮಾಡ್ಬೇಕು ಅಂತಾನೆ ಇದೀನಿ. ಬರಂಗಿರ ಬನ್ನಿ, ಯಾರು ಬೇಕಾದ್ರೂ ಬೈಕಲ್ಲ. ಅದ್ಯಾಕೆ ಕೈ ಹಿಂಗೆ ತೋರ್ಸೋದು? ತೋರಿಸ್ತಲ್ವಲ್ಲ, ನನ್ನ ತೋರಿಸ್ತಾ ಇದೀಯಾ? ಬನ್ನಿ ಬನ್ನಿ, ದಯವಿಟ್ಟು ಬನ್ನಿ, ಯಾರು ಬೇಕಾದ್ರೂ ನನ್ನ ಜೊತೆ ಪಾದಯಾತ್ರೆ ಬನ್ನಿ ಅಷ್ಟೇ ಗೈಸ್. ಸಪೋರ್ಟ್ ಮಾಡಿ. ಬೇರೆ ಏನೂ ಇಲ್ಲ. ಹೋಗ್ತಾರೆ ಆದಷ್ಟು ಬೇಗ. ನಮ್ಮ ಆಸೆಯಿಂದ ವಾಪಸ್ ಬಂದಿದ್ದಾರೆ ಗೈಸ್. ಏನು ಗೊತ್ತಾ, ನಮ್ಮಮ್ಮ ವಾಪಸ್ ಬಂದಿರೋದು. ನಮ್ಮಮ್ಮ ಹೋಗಿ ನೆಕ್ಸ್ಟ್ ಡೇನೆ ನಾನು ಅಡ್ಮಿಟ್ ಆಗಿದ್ದೆ ಹಾಸ್ಪಿಟಲಲ್ಲಿ. ನನಗೂ ಹುಷಾರಿಲ್ಲ, ಅದಕ್ಕೋಸ್ಕರ ನೋಡಕ್ಕೆ ಓಡ್ ಬಂದ್ಬಿಟ್ಟಿದೆ. ಸೀರಿಯಸ್ ಅಲ್ಲ, ಸೀರಿಯಸ್ ಆಗಿರಲಿಲ್ಲ, ಜಸ್ಟ್ ಓವರ್ ಗ್ಯಾಸ್ಟ್ರಿಕ್ ಆಗಿ ಅಡ್ಮಿಟ್ ಆಗಿದೆ ಅಷ್ಟೇನೆ, ಬೇರೆ ಏನೂ ಇಲ್ಲ. ನೋಡಿ ಗೈಸ್, ನೋಡಿ ಎಂತ ಅಮ್ಮ, ಎಂತ ಅಮ್ಮ. 20 ವರ್ಷ ಆದ್ಮೇಲೆ ಮುಗೀತು ನನ್ನ ಕರ್ತವ್ಯ. ನೀವು ನನಗೆ ಮಾಡ್ಕೊಡ್ಬೇಕು, ಇನ್ಮೇಲೆ ನೀವೇ ಅಡುಗೆ ಮಾಡ್ಕೊಡ್ಬೇಕು, ನಾನು ಮಾಡಲ್ಲ ಅಷ್ಟೇ ಗೈಸ್. ಇವತ್ತಿನ ವ್ಲಾಗ್ ಏನು ಅಂತ ಅಂದರೆ, ಹಂಗೆ ಒಂಚೂರು ಮೂವಿ ಪ್ರಮೋಷನ್ ಇದೆ. ಎಲ್ಲ ಇನ್ಫ್ಲುಯೆನ್ಸರ್ಸ್ ಬರ್ತಾ ಇದ್ದಾರೆ, ನಾನು ಹೋಗ್ತಾ ಇದ್ದೀನಿ. ನಮ್ಮಪ್ಪ ಕಿರ್ಚ ಆಡ್ತಾ ಇದ್ದಾರೆ ಈಚೆಗಡೆ, ಕೇಳಿಸ್ತವ್ರ ಹತ್ರ. ಓಕೆ ಗೈಸ್, ರೆಡಿ ಆಗೋಣ ಹೋಗೋದಕ್ಕೆ. ಇನ್ನು ಈವ್ನಿಂಗ್ 6 o'clock ಇರೋದು. ಸ್ವಲ್ಪ ರೆಡಿಯಾಗಿ, ವೀಡಿಯೋಸ್ ಇಲ್ಲ ಪೋಸ್ಟ್ ಮಾಡೋದಕ್ಕೆ, ವೀಡಿಯೋಸ್ ಮಾಡಬೇಕು. ಹುಷಾರಿಲ್ದಿರ ವೀಡಿಯೋಸೇ ಮಾಡಿಲ್ಲ, ಸೊ ಪೋಸ್ಟ್ ಮಾಡೋಕ್ಕೂ ವೀಡಿಯೋಸ್ ಇಲ್ಲ. ವೀಡಿಯೋಸ್ ಮಾಡಬೇಕು, ವೀಡಿಯೋಸ್ ಮಾಡಿ ಹೊರಡಬೇಕು. ಅನನ್ಯ ಅವ್ರ ಮನೆಗೆ ಹೋಗ್ತಾ ಇದ್ದೀನಿ. ಅಲ್ಲಿಂದ GT ವರ್ಲ್ಡ್ ಮಾಲಿಗೆ ಹೋಗಿ ಮೂವಿಗೆ ಹೋಗೋದು. ರೆಡಿ ಆದಮೇಲೆ ಸಿಗ್ತೀನಿ. ಬಾಯ್. ರೆಡಿ ಆಗಿದ್ದಾಯಿತು, ಇವಾಗ ಹೊರಡಬೇಕು. ಇವಾಗಿನ 2:30. ಊಟ ಎಲ್ಲ ಮುಗಿಸ್ಕೊಂಡು ರೀಲ್ಸ್ ಎಲ್ಲ ಮಾಡ್ಕೊಂಡು ಬಂದೆ. ನಾನು ರೀಲ್ಸ್ ಮಾಡ್ಕೊಡೋಕ್ಕೆ ನಮ್ಮ ಮಂಡೆ ಬಂದಿದ್ದು. ಇಲ್ಲಿ ನೋಡು, ಅವಳು ರೆಡಿ ಆಗಿಲ್ವಂತೆ ಗೈಸ್, ನೋಡಲ್ವಂತೆ. ಅದಕ್ಕೆ
ಸೊ ಹೊರಡೋಣ. ಇನ್ನೇನು ಮೆಟ್ರೋ ಅಲ್ಲಿ ಇಲ್ಲ ಆಟೋ ಅಲ್ಲಿ ನೋಡಬೇಕು ಏನರಲ್ಲಾಗುತ್ತೋ ಅದರಲ್ಲಿ ಹೊರಡೋದು. ಇವಾಗ ರೆಡಿಯಾಗಿ ಎಲ್ಲ ಚಾರ್ಜರ್ ಅದೆಲ್ಲ ಎತ್ಕೊಂಡು ಹೊರಡೋದು. ಇವಾಗ ಓಡ್ತಾ ಇದ್ದೀನಿ. ಅಲ್ಲಿ ಹೋಗಿ ನೋಡ್ಬೇಕು. ಅನನ್ಯ ಕಾಲೇಜ್ಗೆ ಹೋಗಿದ್ದಾಳೆ ಅಂತ, ಅಂಕಿತ ಅಕ್ಕ ಮನೆಗಿದ್ದಾಳೆ. ಅನನ್ಯ ಬರೋದು 4 ಆಗುತ್ತೆ. ಇವಾಗ ಆಲ್ರೆಡಿ 3 ಆಗಿದೆಯಾ ಅನ್ನೋ ಟೈಮು 3 ಆಗಿದೆ. ಈಗ ಓಡ್ತಾ ಇದ್ದೀನಿ. ಕ್ಯಾಬ್ ಬುಕ್ ಮಾಡಿದ್ದೀನಿ. ಆಟೋ ಬಂದಿರಬೇಕು ಆಲ್ರೆಡಿ. ಬಾಯ್ ಬಾಯ್ ಅಂಬಿ, ಬಾಯ್ ಹೇಳು. ನೋಡಿ ಗೈಸ್, ನನಗೆನ್ನ ಇದನ್ನ ಹಾಕಿ ತಿನ್ಬಿಡು ನೀವು ಫಸ್ಟಿಂದ ಹಂಗಿದ್ದ ಹಾಕೋ ಅಂತ. ಅನನ್ಯ ಅವರು ಎಷ್ಟೊಂದು ದಿನ ಆದ್ಮೇಲೆ ಸಿಕ್ತವ್ರೆ. 1 ವರ್ಷ ಆಯ್ತಾ? ICLಗೆ ಹೋಗಿದ್ವಲ್ಲ ಕರೆಕ್ಟ್. ಅವಾಗ ಬಂದಿದ್ನಲ್ಲ ನಿಮ್ಮ ಮನೆಗೆ. GRS ಎಲ್ಲ ಲಾಸ್ಟ್ ICLಗೆ ಹೋಗಿದ್ವಲ್ಲ. ಹಾ ಕರೆಕ್ಟ್, ಏಪ್ರಿಲ್ ಲಾಸ್ಟ್. ಅದೇ ಲಾಸ್ಟ್. ಮನೆಗೆ ಬಂದಿದ್ದು ICLಗೆ ಲಾಸ್ಟ್. ಹಾಯ್ ಹೇಳಿ ಆಂಟಿ. ಅನನ್ಯ ಅವ್ರ ಮಮ್ಮಿ ನೋಡಿರ್ತಾರ ಅನನ್ಯನ ಬ್ಲಾಗಲ್ಲಿ. ಹಾಯ್ ಮಾಡು. ಹಾಯ್ ಎಲ್ಲ ಹೇಗಿದ್ದೀರಾ ಅಂತ. ಎಲ್ಲರೂ ಹೇಗಿದ್ದೀರಾ? ಅನನ್ಯ ನೋಡಿ ನಮ್ಮ ಮಮ್ಮಿಗೆ ಸ್ವಲ್ಪ ಮಾತಾಡಕ್ಕೆ ಅಷ್ಟು ಬರಲ್ಲ ಗೈಸ್. ನಾನು ಅಂದ್ರೆ ಅವ್ರಿಗೆ ಇದೆಲ್ಲ ಹೊಸ್ತಲ್ವಾ, ಸೊ ಟ್ರೈನ್ ಅಪ್ ಮಾಡ್ತಾ ಇದೀನಿ ನಮ್ಮ ಮಮ್ಮಿ. ಆಂಟಿ ಸಖತ್ತಾಗಿ ಹೇಳಿದ್ರು. ನಾನು ಎದ್ದಿದ ಮಗು ನನಗೆ ಟ್ರೈನಿಂಗ್ ಮಾಡ್ತಾ ಇರೋದು. ಯೂಟ್ಯೂಬ್ ಅಲ್ಲೆಲ್ಲ ಜಾಸ್ತಿ ಮಾತಾಡೋದು ನಮ್ಮ ಅಮ್ಮ, ಅದಕ್ಕೆ ಕ್ಯಾಮ್ರಾ ಮುಂದೆ ಬರಕ್ಕೆ ಸ್ವಲ್ಪ ಶೈ ಫೀಲ್. ಅದೇ ಬರ್ತಾರ ಅವಾಗ ಅವಾಗ, ಅವ್ರು ಚೆನ್ನಾಗಿ ಕಾಣ್ಬೇಕಾರೆ. ಇನ್ನೇನ್ ಸಮಾಚಾರ ಅನನ್ಯ? ಬಾಯ್ ಹೇಳ್ಬೇಕು. ಕಾವ್ಯ ಅವರು ಇಷ್ಟು ದಿವಸ ಆದ್ಮೇಲೆ ಬರ್ತಾ ಇದ್ದೀರಾ, ಹೇಳಿ ಏನ್ ಸಮಾಚಾರ? ಸಮಾಚಾರ ಇಲ್ಲ, ಏನು ಫುಲ್ ಬಿಸಿ. ಕಾವ್ಯ ನಿಮ್ಮ ಹತ್ರ ಬಂದ್ರು ಬರಲ್ಲ. ನಾನ್ ಬಂದೇ ಇಲ್ಲ ಹತ್ರ, ಸುಳ್ಳು ಹೇಳ್ಬೇಡ. ಸುಳ್ಳು ಹೇಳ್ತಾಳೆ ಗೈಸ್. ನಾನು ಹತ್ರ ಬಂದೇ ಇಲ್ಲ. ಹತ್ರ ಬಂದಿದ್ರೆ ಪಕ್ಕ ಬರ್ತದೆ. ನೋಡು ನೆನ್ನೆ ನನಗೆ ಮೂವಿದು GT ವರ್ಡ್ ಮಾಲ್ ಅಂದ ತಕ್ಷಣ ನಂಗೆ ನೀನೇ ನೆನಪಾಗಿ ನಿನ್ಗೆ ಫಸ್ಟ್ ನಾನು ಮೆಸೇಜ್ ಮಾಡಿದ್ದು. ಲೇಟ್ ಆಗಿತ್ತು ಅಂತ ಕಾಲ್ ಮಾಡಿಲ್ಲ, ಇಲ್ಲಾಂದ್ರೆ ಕಾಲು ಮಾಡಿರ್ತಿದ್ದೆ. ನೋಡಿ ಗೈಸ್, ಹತ್ರ ಬಂದ್ರೆ ನಾನು ಬಂದೇ ಬರ್ತೀನಿ. ನೀನ್ ಮೆಸೇಜ್ ಮಾಡಿದ ಹೇಳು ಆಯ್ತು. ನೀನೇ ಮಾಡಿದ್ ನಾನಾ? ಮತ್ತೆ ಒಟ್ನಲ್ಲಿ ನನಗೆ ಗೊತ್ತಾಗಿದ ತಕ್ಷಣ ಹತ್ರ ಅಂತ ಫಸ್ಟ್ ನಿನಗೆ ಮೆಸೇಜ್ ಮಾಡಿದ್ದು. ಅದಕ್ಕೆ ಆ ಸುಳ್ಳು ಏನೋ ಸುಳ್ಳು ಒಪಿನಿಯನ್ ಎಲ್ಲ ಇಟ್ಕೊಂಡ್ಬಾರ್ದಪ್ಪ. ನನ್ನ ಮೇಲೆ ಸುಳ್ಳು ಒಪಿನಿಯನ್ ಎಲ್ಲ ಹೇಳ್ಬಾರ್ದು. ಕಾವ್ಯ ಅವ್ರು ಆಲ್ರೆಡಿ ರೆಡಿ ಆಗಿ ಬಂದಿದ್ದಾರೆ, ನಾನು ರೆಡಿ ಆಗಿದ್ದೀನಿ, ನಮ್ಮ ಅಕ್ಕ ರೆಡಿ ಆಗ್ತಿದ್ದಾರೆ. ಎಷ್ಟು ಟೈಮ್? ಇನ್ನ ಸ್ವಲ್ಪ ಅನನ್ಯನ್ ಫ್ರೆಂಡ್ಸ್ ಬರೋರಿದ್ದಾರೆ. ಇನ್ನ ಚಂದು ಅಣ್ಣ ಬರ್ತಾರೆ. ಅವ್ರು ಇಂಟರ್ವೆಲ್. ಹೌದಾ? ಮಧ್ಯದಲ್ಲಿ ಜಾಯಿನ್ ಆಗ್ತಾರ? ನಾನು ಇರ್ತೀನಲ್ಲ ಅವ್ನು ಬರ್ದು ಅಂತ. ಅನನ್ಯನೇ ಸ್ಟೋರಿ ಹೇಳ್ತಾಳೆ ಬಂದ್ಬಿಟ್ಟು ಆಮೇಲೆ. ಅದಕ್ಕೆ ಅಷ್ಟೇ ಗೈಸ್, ಎಲ್ಲ ರೆಡಿ ಆಗಿದೀವಿ. ಇವಾಗ ಹೊರಡ್ಬೇಕಷ್ಟೇನೆ. ಟೈಮ್ ಎಷ್ಟಾಯ್ತು? 5 ವಾಚಲ್ಲಿ ಕರೆಕ್ಟ್ ಟೈಮಿಂಗ್ಸ್ ಆಯ್ತಾ ಇಲ್ವಾ ಅದು ಗೊತ್ತಿಲ್ಲ. 5:23. ಅನನ್ಯ ವಾಲ್ ಪೇಪರ್ ನೋಡಿ ಗೈಸ್. ತೋರ್ಸ್ಬಿಟ್ಲು, ವಾಲ್ ಪೇಪರ್ ತೋರ್ಸ್ಬಿಟ್ಲು. 12:30 ಅಂತ, 5:30 ಹೋಗ್ಬೇಕು ಗೈಸ್. ಬಾಯ್. ಎಲ್ಲ ಬಂದ್ಬಿಟ್ಟವ್ರೆ ಆಲ್ರೆಡಿ. ಗ್ರೂಪ್ ಎಲ್ಲ ರೀಚ್ಡ್ ಅಂತ ಮೆಸೇಜ್ ಹಾಕ್ತವ್ರೆ. ನಾವು ನೆಕ್ಸ್ಟ್ ರೀಚ್. ನಾನಿರೋ ಗ್ರೂಪಲ್ಲಿ 10 minutes ರೀಚ್ಡ್. ನಾವು ಇನ್ನೊಂದು 10. ಓಕೆ ಬಾಯ್. ಅಂಕಿದಾಕ ಅದ ಅನ್ಕೊಂಡ್ ಕೆಳಗಡೆಯಿಂದ ಮೇಲ್ಗಡೆವರೆಗೂ ಹಾಕೊಳಕ್ ಅರ್ಧ ಗಂಟೆ ತಗೊಂಡವ್ರೆ ಗೈಸ್. ಅರ್ಧ ಇಲ್ಲ, 10 minutes 15 minutes. ಸುಳ್ಳು ಆಯ್ತು, 20 minutes. ಇವಾಗ ಹೋಗ್ತಾ ಇದೀವಿ. ಇಲ್ಲಿಂದ ಆಟೋದಲ್ಲಿ ಹೋಗ್ಬೇಕು GT ವರ್ಡ್ ಮಾಲ್ ಅಂತ. ಹೌದು. ಅನನ್ಯನ ಔಟ್ಫಿಟ್ ನೋಡಿ ಗೈಸ್. ನಾನು ಸಿಂಪಲ್. ಓಕೆ ಗೈಸ್, ಹೋಗೋಣ. ಬೈ. ಹಾಯ್. ವ್ಲಾಗ್ ಮಾಡ್ತಿದ್ದೆ ನಾನು. ಎಲ್ಲರೂ ಕಾವ್ಯ ಚಾನಲ್ಗೆ ಸಪೋರ್ಟ್ ಮಾಡಿ. ನಂಗೆ ಹೆಂಗೆ ಸಪೋರ್ಟ್ ಮಾಡ್ತಿದ್ರ ಯೂಟ್ಯೂಬಲ್ಲಿ, ಎಲ್ಲರೂ ಕಾವ್ಯ ಚಾನಲ್ಗೂ ಸಪೋರ್ಟ್ ಮಾಡಿ.
ಎಷ್ಟೋ ದಿನ ಆದ್ಮೇಲೆ ಸಿಕ್ಕಿದೀನಿ. ಯಾವಾಗ ಪಾಪು ಆದ್ಮೇಲೆ ಪಾಪು ನೋಡಕ್ ಬಂದಿದ್ದು. ದೃಷ್ಟಿ ಆಗ್ಬಿಡುತ್ತೆ ಅಂತ. ಓಕೆ ಗೈಸ್, ಇವಾಗ ಬಂದಿದ್ದೀವಿ, ಹೋಗೋಣ ಮೇಲೆ, ಎಲ್ಲಾರನ್ನೂ ಮೀಟ್ ಮಾಡೋಣ. ಹಾಯ್ ಹಾಯ್. ಇಲ್ಲ 0.5x ಅಲ್ಲಿ ಟಿಕೆಟ್. ಇವಾಗ ಟಿಕೆಟ್ ಸಿಕ್ತು, ಹೋಗ್ತಾ ಇದೀವಿ ಒಳಗಡೆ. ಹಾಯ್, ಇದು ನನ್ನ ವ್ಲಾಗ್. ಅಂದ್ರೆ ಚಲಾಕಿನ ಗೈಸ್. ಇಂಟರ್ವಲ್ ಮೂವಿ ಚೆನ್ನಾಗಿದೆ, ಟ್ವಿಸ್ಟ್ ಇದೆ. ಹೆಂಗ ಅನಿಸ್ತಾ ಇದೆ? ಏನ್ ಬರ್ತಾ ಇದೆ? ನೀವು ನೋಡಿದಾಗ ಗೊತ್ತಾಗುತ್ತೆ ಏನ್ ಬರುತ್ತೆ. ಈ ತರ ರಿವ್ಯೂ ಅಲ್ಲಿ ನೋಡಿ ಅಕ್ಕ, ಇಲ್ಲಿ ನೋಡಿಲ್ಲ ಅವಳು, ಹಂಗೆ ಹೋಗ್ತಾವಳೆ. ನೋಡ್ಲಿಲ್ವಾ ನೀನ್ ಈ ಕಡೆ? ಅನನ್ಯಂಗೆ ಫುಲ್ಲು ಹೊಟ್ಟೆ ಹಸ್ತಾ ಇದೆಯಂತೆ, ಬರೀ ತಿನ್ನೋದೇ ಯೋಚನೆ ಗೈಸ್ ಅವಳಿಗೆ. ಮೂವಿ ನೋಡು ಅಂದ್ರೆ ಹೊಟ್ಟೆ ಹಸಿ ಅಂತವಳೆ. ಓ ಮೈ ಗಾಡ್. ಕೊಡ್ಸೋಣ ಮತ್ತೆ ಪಿಜ್ಜಾ ಕೇಳ್ತಾನೆ. ಹೌದಾ? ಏನನ್ ಟಿಕೆಟ್ ಅಕ್ಕ? ಅನನ್ಯ, ಮೂವಿ ಹೆಂಗಿತ್ತು? ವೆರಿ ನೈಸ್. ಚಂದಣ್ಣ ಹೆಂಗಿದಣ್ಣ? ಅಲ್ಲೋ ಇದ್ರೆ ಮೂವಿ ರಿವ್ಯೂ ಹೇಳ್ಬಾರ್ದಾ? ಮೂವಿ ರಿವ್ಯೂ ಹೇಳಿ. ನನಗೆ ಹೆಂಗ್ ಓಡೋಗ್ತವ್ರು ನೋಡಿ. ನೋಡ್ಬಿಟ್ರು ಅಂತ ನಿಧಾನ ಮಾಡ್ತಾವ್ರೆ. ನಮ್ಮಿಬ್ರಿಗೆ ನಿಧಾನಕ್ಕೆ ಹೋಗಿ ತಿನ್ನೋದೇ ಆಸೆ ಗೈಸ್, ಅದಕ್ಕೆ ನಿಧಾನಕ್ಕೆ ಹೋಗ್ತಾ ಇದ್ದೀವಿ. ಆಕ್ಚುಲಿ ಓಡಕ್ ಆಯ್ತಾ ಇಲ್ಲ, ಹೊಟ್ಟೆ ನೋಡ್ತಾ ಇದೆ ನನಗೂ ಅದು ಆಗ್ತಾ ಇಲ್ಲ. ಬಿಕಾಸ್ ಗ್ಯಾಸ್ಟ್ರಿಕ್ ಆಗಿದೆ ಗೈಸ್, ಓವರ್ ಗ್ಯಾಸ್ಟ್ರಿಕ್ ಆಗಿದೆ. ಯಾವ್ದು ಅಲ್ಲಿಗೆ ಬಂದು ಐಸ್ ಕ್ರೀಮ್ ಅಂದ್ರೆ ಅಷ್ಟೊಂದು ಇಷ್ಟನಾ? ಇಲ್ಲ, ಅನನ್ಯ ತೋರಿಸಿದ್ದು. ಫುಲ್ ಖುಷಿ ಆಗ್ಬಿಟ್ಲಿ ಇವಾಗ. ಸುರಭಿ ಕೊಡು, ನಾನು ತಿಂತೀನಿ. ಈಸ್ಕೊಂಡ್ಬಿಟ್ರ ಆಗ್ಲೇ ಅಣ್ಣ? ನಾನು ನಿಮಗೆ ಕೊಟ್ಟಿಲ್ಲ ಅನ್ಕೊಂಡೆ, ಸುಮ್ಮನೆ ಕೇಳಿದವನ್ನ ಕೊಡ್ತಾಳೋ ಇಲ್ವೋ ನೋಡೋಣ ಅಂತ. ನಿಜ ಕೇಳ್ತೇನೆ ಸುರಭಿ ನಿಜ ಕೇಳ್ತೇನೆ. ನಿಜ, ನಾನು ತಿಂತೀನಿ, ಕೊಡು. ಅಯ್ಯೋ ನಿಧಾನ ಕೊಡು, ನಾನು ನಿಜ ತಿಂತೀನಿ. ಹೌದಾ? ಸೀರಿಯಸ್ ಆಗಿ ತಿಂತೀನಿ. ನಿಜ ತಿಂತೀನಿ. ತಿನ್ಲಾ? ತಿನ್ಲಾ ಬೇಡವಾ? ಬೇಗ ಹೇಳಿ. ಹೇಳಿ ಬೇಗ, ತಿನ್ಲಾ? ಇಷ್ಟೊಂದು ದೊಡ್ಡ ಮನ್ಸ? ನಿಜ? ಬಾಯ್ ಹೇಳಿ. ಬಾಯ್ ನಾನು ಚಿಕ್ಕ ಹುಡುಗಿ ಅನ್ಕೊಂಡ್ಬಿಟ್ಟವ್ರೆ. ಅನನ್ಯ ಮತ್ತೆ ಅಂಕಿದಾಕ ಹಿಂದೆ ಕುತ್ಕೊಂಡ್ಬೇಕಂತೆ, ನಾನು ಇಲ್ಲಿ ಮುಂದೆ ಕುತ್ಕೊಂಡ್ಬೇಕಂತೆ. ನಾನು ತೋರಿಸ್ಬೇಡ ಅಂದಾಗ ನಾನು ತೋರಿಸ್ತಾ ಇದ್ದೀನಿ ಸೀದಾ. ಬಾಯ್. ಅನನ್ಯ ಪಾಪ ಮಿಸ್ ಮಾಡ್ಕೊಂತಾಳೆ ಗೈಸ್ ಆಗ್ಲೇ. ತೋರ್ಸ ಅನನ್ಯ ನಿನ್ ಮುಖನ. ಏನಕ್ಕಂದೆ ನೀನ್ ಹೋಗಲು ಅಂತ? ಸಾರಿ ಕೇಳ್ರಿ ಇಬ್ರು, ಹಿಡ್ಕೊಂಡ್ ಸಾರಿ ಕೇಳ್ರಿ ಇಬ್ರು. ಕೈಲಿ ಹಿಡ್ಕೊ, ನೀನು ನೀನ್ ಹಿಡ್ಕ, ಆಮೇಲೆ ವಾದ ಮಾಡ್ಕೊ. ಅವ್ನ್ಗ ನೋಡ್ಕೊ, ಸಾರಿ ಕೇಳ್ರಿ, ವಾದ ಮಾಡು. ಯಾಕೆ ಡೌ ಮಾಡ್ಬೇಡ. ಯಾಕೆ ನೀನು ಹೋಗಲ್ಲ ಅನ್ಬೇಡ, ನೀನು ಹೋಗಿ ಬನ್ನಿ ಅನ್ಬೇಕನ್ನು. ಚಿಂಕು ಅವರೇ ಬನ್ನಿ ಅನ್ನು. ಟೀಚರ್ ನೋಡಿ ಗೈಸ್, ಟೀಚರ್ ಹೋಗಬ್ಬ ಅಂತಾರೆ ಈ ವಯಸ್ಸಿಗೆ. ಏನ್ ಮಾಡೋಣ ಅಂತಾರೆ. ಸಾರಿ ಕೇಳಿ, ನನ್ ಟೈಮ್ ವೇಸ್ಟ್ ಮಾಡಿದೀರಾ ಇಬ್ರು. ನೀನ್ ಕೇಳೋ ಹಾರ್ಟ್ ಮಾಡು ಚಿಂಕಿ. ಹಿಂಗಂತ ನಾನು ಮಾಡ್ದಂಗ್ ಮಾಡು. ನೀನ್ ಮಾಡು.
ಟಯರ್ಡ್ ಆಗ್ಬಿಟ್ಟಿದೆ guys. ನನ್ನ ಹೆಸರು ತಪ್ಪು ಹೇಳ್ತಿದ್ಯಾ ಫಸ್ಟ್ ನನ್ನ ಹೆಸರು ಕರೆಕ್ಟ್ ಆಗಿ ಹೇಳು ಇವ್ರು ಹೋಗ್ಬೇಡ ಅಂತ ಇಲ್ಲಿ ಕರ್ಕೊಂಡ್ ಬಂದವ್ರೆ ಗೈಸ್. ಮೂವಿ ನೋಡ್ಬೇಕು ಇನ್ನೊಂದು ಲಕ್ಕಿ ಭಾಸ್ಕರ್. ಸಿಂಕಿ ಹೇಳು ಲೈಕ್ ಮಾಡಿ ವ್ಲಾಗ್ನ ಲೈಕ್ ಮಾಡಿ ಹಿಂಗ್ ಮಾಡ್ಬೇಕು ಲೈಕ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಹಾಗೆ ನನ್ನ ಚಾನೆಲ್ನ ಕಾವ್ಯ ಅಕ್ಕನ್ ಚಾನೆಲ್ನ ಕಾವ್ಯ ಅಕ್ಕನ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಎಲ್ಲ ಮಾಡ್ಬೇಡಿ ಗೈಸ್, ಸಬ್ಸ್ಕ್ರೈಬ್ ಮಾಡಿ. ಹಿಂಗ್ ಮಾಡು ಹಾಟ್ ಮಾಡು ಲವ್ ಯು ಆಲ್ ಅನ್ನು ಅಂತಾನೆ ಅಂತಾಳೆ. ಬಾಯ್ ಬಾಯ್.